Hi all, welcome to my channel. Please like and subscribe to my channel. ಇವತ್ತು ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ನಾವು ಡೈಲಿ ಟೀ ಕಾಫಿ ಬದಲಿಗೆ ಇದನ್ನೇ ಕುಡಿಯೋದು. ನಮ್ಮಮ್ಮ ಮಾಡೋ ಒಳ್ಳೆ ಕಷಾಯದ ಪೌಡರ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕೊತ್ತಂಬರಿ ಬೀಜನ ಚೆನ್ನಾಗಿ ಹುರ್ಕೋಬೇಕು. ನೀವು ಸಪ್ರೇಟಾಗಿ ಹುರ್ಕೊಂಡ್ರೂ ನಡೆಯುತ್ತೆ, ಎಲ್ಲ ಒಟ್ಟಿಗೆ 1 by 1 ಹಾಕಿಬಿಟ್ಟು ಹುರ್ಕೊಂಡ್ರೂ ನಡೆಯುತ್ತೆ. ನಂತರ ಜೀರಿಗೆನ ಹಾಕಿ ಹುರ್ಕೋಬೇಕು. ನಂತರ ಬ್ಲ್ಯಾಕ್ ಪೆಪ್ಪರು, ಏಲಕ್ಕಿ, ಲವಂಗ, ಚಕ್ಕೆ, ಮೆಂತ್ಯಕಾಳು ಮತ್ತು ಸೋಂಪು ಎಲ್ಲ ಎಷ್ಟು ಪ್ರಮಾಣದಲ್ಲಿ ಅಳತೆ ಬೇಕು ಅಂತ ನಾನು ಎಲ್ಲನೂ ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಂತರ ವಾಯು ವಿಡಂಗ 2 ಟೇಬಲ್ ಸ್ಪೂನು ಮತ್ತು ನೆಗ್ಗಿಲ ಮುಳ್ಳು 2 ಟೇಬಲ್ ಸ್ಪೂನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹುರ್ಕೊಂಡಾದಮೇಲೆ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಶುಂಠಿ ಪೌಡರು 1.5 ಟೇಬಲ್ ಸ್ಪೂನು ಮತ್ತು ಅಶ್ವಗಂಧ ಪೌಡರು 1.5 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹುರಿದು ಅದನ್ನು ಕೂಡ ಅದ್ರ ಒಟ್ಟಿಗೆ ಮಿಕ್ಸ್ ಮಾಡಿ ಎತ್ತಿಟ್ಬಿಡಬೇಕು. ಅದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಎತ್ತಿಡಬೇಕು. ನಂತರ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡಬೇಡಿ, ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ಕನ್ಸಿಸ್ಟೆಂಟ್ ಇದ್ದರೆ ಸಾಕು. ಇನ್ನು ಒಂದು 8 ಜಾರಲ್ಲಿ ಹಾಕಿಟ್ಕೊಂಡ್ರೆ ಒಂದು 6 ಮಂತ್ಸ್ವರೆಗೂ ನಾವು ನೀಟಾಗಿ ಎತ್ತಿಟ್ಕೋಬೋದು. ಇವಾಗ ಕಷಾಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಷಾಯಕ್ಕೆ 1-2 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಿಂದ 1.5 ಟೇಬಲ್ ಸ್ಪೂನ್ ಕಷಾಯ ಪೌಡ್ರ್ ಹಾಕ್ಕೋಬೇಕು. ನಂತರ ಅದಕ್ಕೆ ನಾನು ಹಸಿ ಅರಿಶಿನ ತುರಿದು ಈ ಥರ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿರ್ತೀವಿ, ಅದನ್ನು ಕಷಾಯಕ್ಕೆ ಹಾಕೋತೀವಿ. ನೀವು ಬೇಕಾದರೆ ಅರಿಶಿನದ ಪುಡಿನೂ ಹಾಕೋಬೋದು. ಮತ್ತು ನಿಮ್ಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆ ನೀವೇನು ಪ್ರಿಫರ್ ಮಾಡ್ತೀರಾ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಈ ಥರ ಬಾಯ್ಲಿಂಗ್ ಒಂದು 5 ನಿಮಿಷ ಬಾಯ್ಲ್ ಆದಮೇಲೆ ಹಾಲು ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡ್ರೆ ಕಷಾಯ ರೆಡಿ. ಡೈಲಿ ಕುಡಿತಾ ಬಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ, ತುಂಬ ರುಚಿಯಾಗೂ ಕೂಡ ಇರುತ್ತೆ. ಕಷಾಯ ಪೌಡರ್ಗೆ ನಾನು ವಾಯು ವಿಡಂಗ ಮತ್ತು ನೆಗ್ಗಿಲ ಮುಳ್ಳು, ಅಶ್ವಗಂಧನ ಯೂಸ್ ಮಾಡ್ಕೊಂಡಿದ್ದೀವಲ್ವ, ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಟೀ ಕಾಫಿ ಬಿಡೋದಕ್ಕೆ ಏನಾದ್ರು ಅಲ್ಟರ್ನೇಟಿವ್ ಹುಡುಕ್ತಾ ಇದ್ದರೆ ಇದನ್ನು ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಈ ಹ್ಯಾಬಿಟು ಕೂಡ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬ ರುಚಿಕರವಾಗಿಯೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.